ಅರ್ಥ ಕೆಡಿಸುವ ರೀತಿ ದಯಮಾಡಿ ದೇವರ ಆಲಯ ನಿನ್ನ ಗರ್ಭಗುಡಿಯಾಗಿದೆ. ನಮ್ಮ ಗರ್ಭಗುಡಿ ಹಾಳಾಗಲಿಕ್ಕೆ ನೋಡ್ತೇವೆ ನೋಡೋದಿಲ್ಲ. ನಮ್ಮ ಗರ್ಭಗುಡಿ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನೋಡ್ತೇವೆ. ಹಾರ್ಟ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಯಾಕಾಯ್ತದ? ನಿನ್ನ ಗರ್ಭಗುಡಿದಾಗ ದೇವರಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು. ನಿನ್ನ ಗರ್ಭಗುಡಿದಾಗ ದೇವ್ರ ಧ್ಯಾನನೇ ಇಲ್ಲ ಅಂದ್ರೆ ಏನಾಗ್ತದ? ಹಾರ್ಟ್ ಅಟ್ಯಾಕ್. ಏನಾಯ್ತ್ರಿ ಅದ್ರ ಹಾಗೆ ಹೊಯ್ತಾನೆ ಬಿದ್ರಿ. ಏನಾಗಿದೋ ಏನೋ ಕೊನೆ ಹೌದಲ್ಲ? ದೇವರ ಆತ್ಮನು ನಿಮ್ಮಲ್ಲಿದ್ದಾನೆ. ದೇವರ ಗರ್ಭಗುಡಿಯಾಗಿ ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅದಕ್ಕೆ ಎಫೆಸದವರಿಗೆ ಬರೆದಂತ ಪತ್ರಿಕೆ 2:21 ಹೇಳ್ತಾನೆ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆ ಗರ್ಭಗುಡಿ ಯಾರು ಮುಖ್ಯವಾದ ಮೂಲೆಗಲ್ಲು? ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲಾಗಿರುವುದರಿಂದ ನಾವು ಹಾಕಿರುವ ಈ ಒಂದು ಅಸ್ಥಿವಾರ ಹಾಕಿರಲ್ಲ. ಅಸ್ಥಿವಾರ ಅಂದ್ರೇನು? ಆಯಾ ಬುನಾದಿ ಹಾಕಿದ್ದೇವಲ್ಲ, ಅದಕ್ಕೆ ಯೇಸು ಕ್ರಿಸ್ತನ ಮುಖ್ಯವಾದ ಮೂಲೆಗಲ್ಲಾಗಿರ್ಬೇಕು. ಅದಕ್ಕೆ 1 ಕೊರಿಂಥದಲ್ಲಿ ಹೇಳ್ತಾನೆ, 1 ಕೊರಿಂಥ 3:11 ಹೇಳ್ತಾನೆ ಏನಂದ್ರೆ, ಹಾಕಿರುವ ಅಸ್ಥಿವಾರವು ಯಾರು? ಯೇಸು ಕ್ರಿಸ್ತನೇ. ವಾಕ್ಯ ತೆಗಿಲಿಕ್ಕೆ ಪ್ರಯತ್ನ ಮಾಡ್ರಿ, ಒಣ ಬೈಬಲ್ ಹಿಡ್ಕೊಂಡು ಕೂಡ್ಬೇಡ್ರಿ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಹಾಲೆಲೂಯ. ಈ ಅಸ್ಥಿವಾರ ಯಾರು ಹಾಕಿದ್ದಾರೆ? ದೇವರು ಹಾಕಿದ್ದಾನೆ, ಯೇಸು ಕ್ರಿಸ್ತನು ಹಾಕಿದ್ದಾನೆ. ಮತ್ತೆ ಬರುವುದಾದ ಯಾರು ಹಾಕ್ಲಾರ? ಯಾವನೊಬ್ಬ ಗೋಧಿ ಬಿತ್ತು ಬಂದ್ಮೇಲೆ ರಾತ್ರಿ ಹೋಗಿ ಕಣಜ ಬಿತ್ತಂತ ಹೇಳ್ತಾರಲ್ಲ, ಸತ್ಯವೇದಾಗ ಆಗ ಇಲ್ಲ. ಅದು ಕಣಜ ಅಂದ್ರೇನು? ಅಪ್ಪ ಅಲ್ಲ, ನಾವಿ ಗೋಧಿ ಬೀತೇನೋ ಕಣಜ ಬೀತದ. ಯಾವ್ದು ಬೆಳೀತು ಚಂದ? ಯಾವ್ದು ಬೆಳೀತು? ಎರಡು ಬೆಳೀತು. ಗೋಧಿ ಕೆತ್ತುವಾಗ ಕಣಜ ಬಿ ಹೋಯ್ತದ, ಕಣಜ ಕೆತ್ತುವಾಗ ಗೋಧಿ ಬಿ ಹೋಯ್ತದ. ಎರಡು ಬಿ ಬೆಳತಾವ. ಅದಕ್ಕ ನಾವು ಅದಕ್ಕೆ ಅಸ್ಥಿವಾರ ಯಾವ್ದು ಹಾಕ್ಬೇಕು? ಮೊದಲು ದೇವರ ಅಸ್ಥಿವಾರ ಹಾಕ್ಬೇಕು. ಬೀಜ ಬಿತ್ತುವಾಗ ಯೇಸುವಿನ ಬೀಜ ಬಿತ್ತರಿ, ಬೀಜ ಬಿತ್ತುವಾಗ ನಿಜವಾದ ಬೀಜ ಬಿತ್ತರಿ, ಅಲ್ಲಿ ಇದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಈ ಮಧ್ಯಾಹ್ನ ವೇಳೆಯಲ್ಲಿ ಸಮಯವಾಗಿದೆ. ವಾಕ್ಯಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿ ಕೆಲವರು ಅಂತ ಇದ್ದಿರಬಹುದು, ಆದರೆ ವಾಕ್ಯವು ನಮಗೆ ಜೀವ ಕೊಡುವಂತದ್ದಾಗಿದೆ. ಈ ಅಸ್ಥಿವಾರ ಯೇಸು ಕ್ರಿಸ್ತನೇ ಹಾಕಿದ್ದಾನೆ. ಅದು ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆ. ಆದ್ದರಿಂದ ಕೀರ್ತನೆಗಳಲ್ಲಿ ಹೇಳ್ತಾನೆ ಒಂದು ಮಾತು, ದಾವೀದನು ಬರೆದಂತ ಕೀರ್ತನೆ 118ನೇ ಅಧ್ಯಾಯ 118ನೇ ಅಧ್ಯಾಯದಲ್ಲಿ 22ನೇ ವಚನ ಹೇಳ್ತಾನೆ, ಯೆಹೋವನ ಬಲಗೈ ಉನ್ನತವಾಗಿದೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಯಾವಾಗ ದೇವರ ಕೈ ನಮ್ಮಲ್ಲಿರ್ತದೋ ಎಲ್ಲ ಕಾರ್ಯವು ಸಿದ್ಧವಾಗಿ ನಡೀತದೆ. ಈ ಮಧ್ಯಾಹ್ನ ವೇಳೆಗೆ ಯೆಹೋವನ ಬಲಗೈ ನಿಮಗೆ ಬೇಕಾ? ಈ ದೇವಾಲಯವನ್ನು ಕೆಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಯಾರು ಕೆಡಿಸ್ಲಿಕ್ಕೆ ಇಷ್ಟಪಡ್ತಾರ, ದೇವರು ಅವರನ್ನ ಕೆಡಿಸ್ತಾನೆ. ಆದ್ದರಿಂದ ಈ ಮಧ್ಯಾಹ್ನ ವೇಳೆಯಲ್ಲಿ ಪ್ರಿಯರೇ, ದೇವರ ನಿವಾಸವಾಗಿದೆ. ಇದು ದೇವರ ನಿವಾಸವಾಗಿದೆ. ಪ್ರಕಟಣೆ 21:3 ಹೇಳ್ತಾನೆ, ಈ ಆಲಯವು ದೇವರ ನಿವಾಸವಾಗಿದೆ. ಇಲ್ಲಿ ದೇವರು ವಾಸ ಮಾಡ್ತಾನೆ. ಆದ್ದರಿಂದ ನಾವು ಮೊದಲನೇದಾಗಿ ತಿಳ್ಕೊಳ್ರಿ, ನಾವು ದೇವರ ಆಲಯವಾಗಿದ್ದೇವೆ. ಎರಡನೇದಾಗಿ, ದೇವರ ಆಲಯವನ್ನು ಯಾರು ಕೆಡಿಸ್ತಾರೋ ದೇವರವರನ್ನು ಕೆಡಿಸ್ತಾನೆ. ಮೂರನೇದಾಗಿ ಮತ್ತು ಕೊನೆಯದಾಗಿ ನೋಡೋಣ. ಮೂರನೇದಾಗಿ ಮತ್ತು ಕೊನೆಯದಾಗಿ 26ನೇ ಮತ್ತೆ 26 ಮಾಡ್ತೀವಿ. ಮತ್ತೆ 26 ಮತ್ತೆ 26ನೇ ವಚನ. ಮತ್ತೆ 26 6ನೇ ವಚನ. ಮತ್ತಾಯ 26:26ನೇ ವಚನ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕೊಳ್ಳಿರಿ ತಿನ್ನಿರಿ, ಇದು ನನ್ನ ದೇಹ ಇದು ನನ್ನ ದೇಹ. ಏನ್ ಹೇಳ್ತಾ ಇದ್ದಾನೆ? ಇವತ್ತು ಪರಿಶುದ್ಧ
ಈ ಒಂದು ಸಂಸ್ಕಾರ ಇರುವುದರಿಂದ ಆ ವಚನವನ್ನ ಹೇಳ್ತಾ ಇದ್ದೇನೆ. ದೇವರು ಊಟ ಆದಮೇಲೆ ತಾನು ಊಟ ಆದ ಮೇಲೆ ತನ್ನ ರೊಟ್ಟಿಯನ್ನು ತೆಗೆದು ತಕ್ಕೊಳ್ಳಿರಿ ತಿಂದು ಯಾರಿಗೆ ಕೊಡ್ತಾ ಇದ್ದಾನೆ? ತನ್ನ ಶಿಷ್ಯರಿಗೆ ಕೊಡ್ತಾ ಇದ್ದಾನೆ. ಇದು ನನ್ನ ದೇಹ, ಈಗ ನೀವು ತಗೊಳ್ತೀರಿ ತಿಂತೀರಿ, ಅದು ಯೇಸುವಿನ ದೇಹ ಎಂಬುದಾಗಿ ನೀವು ನಿರ್ಣಯ ಮಾಡಿಕೊಳ್ಳ್ರಿ. ನಾನು ತಿನ್ನುವಾಗ ನನ್ನ ದೇಹದಲ್ಲಿ ಯೇಸುವಿನ ದೇಹಕ್ಕೆ ಸಂಬಂಧವಾಗಲಿ. ಯೇಸು ನನ್ನ ದೇಹವನ್ನ ಉಳಿಸಲಿಕ್ಕೆ, ಈ ದೇಹದ ಗಾಯಗಳನ್ನ ಕಟ್ಟಲಿಕ್ಕೆ ಆತನ ದೇಹವನ್ನ ಗಾಯವನ್ನಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ಈ ರೊಟ್ಟಿ ತೆಗೆದುಕೊಳ್ಳುವಾಗ ಮೊದಲನೇದಾಗಿ ಮನಪೂರ್ವಕವಾಗಿ ದೇವರೇ, ಈ ಆಲಯ ನನ್ನ ಆಲಯದಲ್ಲಿ ನೀನಿದ್ದೀರಿ, ಆದ್ದರಿಂದ ನಾನು ಸುಳ್ಳಾಡೋದಿಲ್ಲ. ನಿನ್ನ ದೇಹ ಎಂಬ ಈ ರೊಟ್ಟಿಯನ್ನು ತಿನ್ನುವಾಗ ನನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಏನಾಗಲಿ, ದೂರವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಅದನ್ನು ಸ್ವೀಕಾರ ಮಾಡಿ. ಹಾಗೆ